ಅಂತಂತಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಸರ್ಕಾರಗಳು ಇನ್ನೊಂದು ಮಾತು ಕೊನೆಯದಾಗಿ ಹೇಳುವಂಥ ಈ ದಿಶೆಯಲ್ಲಿ ರಾಜಕೀಯವಾಗಿ ಮೋದಿಯವರ ಸರ್ಕಾರ ಸೆಂಟ್ರದಲ್ಲ 1 ವರ್ಷ ರೈತರ ಹೋರಾಟ ಮಾಡಿದರು. 3 ಕಾಲಕ್ಕೆ ಹಿಂದಷ್ಟು ತೆಗೆದ್ರು ವಿನಃ ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಪ್ರೈಸ ಅಥವಾ ಬೆಂಬಲ ಬೆಲೆಗೆ ಕಾನೂನು ಮಾಡಲಿಲ್ಲ ಅನ್ನೋದು ಗಮನಿಸಬೇಕು. ಜೊತೆಗೆ FRP ಮೂಲಕ ರೇಟನ್ನು ಫಿಕ್ಸ್ ಮಾಡಿದ್ರು ಕಬ್ಬಿಗೆ. ಕಬ್ಬು ಹೋದ 15 ದಿವಸ ದುಡ್ಡು ಕೊಡಬೇಕಂದ್ರು ಇಡೀ ದೇಶದಲ್ಲೇನೋ 15 ದಿವಸ ಕೊಟ್ಟಂಥ ಉದಾಹರಣೆ ಬಹಳ ಕಡಿಮೆ. ಕೊಟ್ಟೆ ಇಲ್ಲಂದ್ರೂ ನಡೀತದೆ ಸಕ್ಕರೆ ಫ್ಯಾಕ್ಟ್ರಿಗಳು ಕಾನೂನಿದ್ದು. ಇನ್ನು ಕಾನೂನು ಇಲ್ಲದಂಥ MSP ಅಂತ ಮೋಸ್ಟ್ಲಿ ಕೊಡ್ತಾರೆ ಅವರು, ಆದರೆ ಈ ಕೊಳ್ಳೋರಂತ ತೊಗೊಳ್ಳೋದಿಲ್ಲ ಅನ್ನೋದು ಈಗಾಗಲೇ ಅನುಭವಿಸಿದ್ದಾಗಿದೆ. ಹಾಗಾದರೆ ಇದು ಪರಿಹಾರ ಏನು? ಯಾವ ಸರ್ಕಾರವೂ ಪರಿಹಾರ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಶೇಷವಾಗಿ ಲಾಬಿ ಪರ ಇರ್ತದೆ. ರೈತರಿಂದ ಏನಪ್ಪ ಆಯ್ತು ಒಂದಿಷ್ಟು ಕೊಡೋಣ. ಈಗ ನಾವು ಮೋಸ್ಟ್ಲಿ ನೀವು ಕೇಳ್ತಾ ಇದ್ದೀರಿ 3500 ಪ್ರತಿಯೊಬ್ಬ ರೈತ ಕೇಳ್ತಾರೆ. 3500 ಕೊಟ್ಟರೆ ಇವತ್ತು ನೀವು ಎದ್ದು ಬಿಡ್ತೀರಿ, ಸಂತೋಷ ವಿಷಯ, ಬಗೆಹರಿಲ್ಲ ಅಲ್ಲಿಗೆ. ಆದರೆ ಅದು ಬಗೆಹರಿಯೋಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗ 3500 ಕೊಟ್ಟಿದ್ರೆ ಮುಂದಿನ 4000 ನೀವು ಬರ್ತೀರಿ ಅನ್ನೋ ಭಯ ಅವ್ರಿಗೆ ಅದ. ಅದಕ್ಕಾಗಿ ಅವರು ಅದನ್ನು ಕೊಡೋ ಮಟ್ಟದಲ್ಲಿಲ್ಲ. ಮತ್ತು ತಮ್ಮ ತೊಂದರೆಗಳನ್ನ ಹೇಳೋದು ಲಾಸ್ಗಳು ಹೇಳೋದ್ರಲ್ಲೇ ಮುಂದಿದ್ದಾರೆ. ಆ ಮಾತು ಬೇರೆ, ಅದು ಹೇಳಿ ಹೇಳ್ತಾರೆ, ನಿಮ್ಗೆ ಕನ್ವಿನ್ಸು ಮಾಡ್ತಾರೆ. ಈಗ ನಾವೊಂದು ಸಣ್ಣ ಪ್ರಶ್ನೆ ಪಾಪ ಇರ್ಬೋದು ಅವ್ರ ಸಮಸ್ಯೆ, ಯಾಕೆ ಕೋಟಿ ದುಡ್ಡು ಹಾಕಿರ್ತಾರೆ ಇರ್ಬೋದು. ಈ ಒಂದು ಸಣ್ಣ ಪರಿಹಾರ ಇದಕ್ಕೆ ಸಿಗಬಹುದೇನು ಅಂತ. ಯಾಕಂದ್ರೆ ಈಗ ಅನೇಕ ಸಲ DCC ಬ್ಯಾಂಕಿನ ಒಂದು ಚುನಾವಣೆ ನೋಡಿದ್ವಿ ನಾವು. ಅದರಲ್ಲಿ ಎಲ್ಲರೂ ರೈತ ಪರ ಮಾತಾಡಿದ್ದಾರೆ. ಅದರಲ್ಲೇ ನಮ್ಮ ರಮೇಶ್ ಕತ್ತಿಯವರಂತ ಸ್ಪಷ್ಟ ಹೇಳಿದ್ದಾರೆ, ಈಗಾಗಲೇ ನಾವು 185 ಗೋಡಾನುಗಳನ್ನು ಮಾಡಿದ್ವಿ ಅನ್ನುವಂಥ ಮಾತಾಡಿದ್ದಾರೆ. ಈಗ ನಾನು ನಿಮಗೆ ರೈತರಿಗೆ ಕೇಳ್ಕೊಳ್ಳೋದು ಇಷ್ಟ, ನಿಮ್ಮಲ್ಲೇ ನೀವು ಎಷ್ಟು ವರ್ಷದ ಹೋರಾಟ ಮಾಡ್ತಾ ಹೋಗ್ತೀರಿ? ಯಾಕಂದರೆ ಈಗ 3500 ಕೊಡೋದನ್ನು ಇದು ಪರಿಹಾರ ಅಂತೇ ಅಲ್ಲ. ಯಾಕಲ್ಲ ಅಂದ್ರೆ ನಿಮಗೆ 4,000 ರಿಂದ 5,000 ರೂಪಾಯಿ ಖರ್ಚು ಬರ್ತದೆ. ಇದು ನಿಮಗೆ ಗೊತ್ತಿಲ್ಲ, ರೈತ ಗೊತ್ತಿಲ್ಲ ಅಂತಲ್ಲ, ನಿಮ್ಮ ಪಾಪ ಖರ್ಚು ಗೊತ್ತಿರೋದಿಲ್ಲ. ಒಂದು ಟನ್ನಿಗೆ 4,000 ರಿಂದ 5,000 ರೂಪಾಯಿ ಖರ್ಚು ಬರ್ತದೆ. ಲೆಕ್ಕ ಮಾಡಿರಿ. ಇವತ್ತನ 1 ಎಕರೆಗೆ ಏನೇನು ಮಾಡ್ತೀರಿ ನೀವು? ಆರಂಭ ಹಿಡ್ಕೊಂಡು ಗಳೆ ಗಾಳ ಅದರಲ್ಲಿ ಕಸ ತೆಗೆದು ಬಿದ್ದು ಹೋಗುವಂಥದ್ದು, ಜೊತೆಗೆ ನೇಗಿಲ ಹೊಡಿಸುವಂಥದ್ದು, ನೇಗಿಲ ಹೊಡಿಸಿ ಮತ್ತು ರಂಟಿ ಕುಂಟಿ ಸಾಲು ಬಿಡಿಸುವಂಥದ್ದು, ಸಾಲು ಬಿಡಿಸಿ ಮತ್ತು ಕಬ್ಬು ಬೀಜ ತರೋದಕ್ಕೆ ಎಷ್ಟು ದುಡ್ಡು ಹಾಕಿರ್ತೀವಿ ನಿಮ್ಗೆ ಗೊತ್ತದ ರೇಟ್ ಹೆಂಗಿರ್ತದೆ ಅಂತೇಳಿ. ಬೀಜನ ಕಬ್ಬು ತರಬೇಕಾದ್ರೆ ಅವ್ರು ಹಾಕಿ ತುಳದ ಅವು ನಾಟಿ ಮಾಡಿ ಪ್ರತಿಯೊಂದೂ ಅದಕ್ಕೆ ನಿರಂತರ ನೀರು ಹಾಯಿಸಿ 3 ರಿಂದ 4 ಸಲ ಕಸ ತೆಗೆದು